ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 27/2026ರಲ್ಲಿ FIR ಆಗಿರುವಂತೆ ಕಲಬುರಗಿ ನಗರದ ಬಾಪುನಗರ ಬಡಾವಣೆಯ ಯುವತಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಕೆ, ಅತ್ಯಾಚಾರ ಪ್ರಯತ್ನ, ಅಟ್ರಾಸಿಟಿ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯವನ್ನು ಬಲವಾಗಿ ನಾವು ಖಂಡಿಸುತ್ತೇವೆ. ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಮತ್ತು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಸರ್ಕಾರಕ್ಕೆ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿಯ ಅವ್ವಣ್ಣ ಮ್ಯಾಕೇರಿ ಹಾಗೂ ಡಾಕ್ಟರ್ ಅಂಬರಾಯ್ ಅಷ್ಟಗಿ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 7/2/2026ರಂದು ಬೆಳಗ್ಗೆ ಕಲಬುರಗಿ ನಗರದ ಮಂಗಾರವಾಡಿ ಬಾಪುನಗರ ಬಡಾವಣೆಯ ಪರಿಶಿಷ್ಟ ಜಾತಿಯ ವಿಧವಾ ಯುವತಿ ತನ್ನ ಹೊಟ್ಟೆಪಾಡಿನ ಬದುಕಿಗಾಗಿ ಚಿಂದಿ ವ್ಯಾಜ್ಯ ಪ್ಲಾಸ್ಟಿಕ್ಗಳನ್ನು ಆಯುವುದಕ್ಕೆ ಆಗ್ರಗ ಕ್ರಾಸ್ ಹತ್ತಿರವಿರುವ ಸೋನಿಯಾ ಗಾಂಧಿ ಲೇಔಟ್ಗೆ ಬೆಳಗ್ಗೆ 5:30 ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಯುವಕರು ಬೆನ್ನಟ್ಟಿ ಹಲ್ಲೆ ಮಾಡಿ ಎಳೆದಾಡಿ ಕಾರಿನಲ್ಲಿ ಹಾಕಿಕೊಂಡು ಹೋಗುವ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಕಿರುಚಾಡಿದಾಗ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದರಿಂದ ಕೈಗಳು ಮುರಿದಿವೆ. ನಂತರ ಸುತ್ತಮುತ್ತಲಿನ ಜನರು ಓಡಿ ಬಂದಾಗ ಬಿಟ್ಟು ಓಡಿ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಮತ್ತು FIRದಲ್ಲಿ ಸದರಿ ಮಹಿಳೆ ಕೇಸ್ ದಾಖಲಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಬಂದಾಗ ಕೂಡಲೇ ಆಸ್ಪತ್ರೆಗೆ ಧಾವಿಸಿದ ನಾವುಗಳು ಅವಳ ಹೇಳಿಕೆ ಆಧರಿಸಿ ಪೊಲೀಸ್ ಆಯುಕ್ತರಿಗೆ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಕೂಡಲೇ ಮಾತನಾಡಿ ಮತ್ತು ಸಂದೇಶ ಕಳುಹಿಸಿದಾಗ ತ್ವರಿತವಾಗಿ ಆಗಮಿಸಿದ ಇಬ್ಬರು ಅಧಿಕಾರಿಗಳು ಕಾನೂನಿನ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಭರವಸೆಯನ್ನು ನೀಡಿದರು. ಆದರೆ ಕೆಳಂತಹ ಪೊಲೀಸ್ ಅಧಿಕಾರಿಗಳು ಮಾತ್ರ ಆರೋಪಿಗಳ ಭಾವಕ್ಕೆ ಒಳಗಾಗಿ ದಿನಾಂಕ 7/2/2026 ಸಾಯಂಕಾಲ 5 ಗಂಟೆಗೆ ಸಂತ್ರಸ್ತ ಮಹಿಳೆ ಲಿಖಿತ ದೂರು ನೀಡಿದರೂ ಏನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸರು ನಮಗೆ ಧಮಕಿ ಹಾಕುವ ಕೆಲಸ ಮಾಡಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. ಇಷ್ಟಾದರೂ ಕೂಡ ಇಲ್ಲಿವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಬ್ಬ ಪರಿಶಿಷ್ಟ ಜಾತಿ ವಿಧವಾ ಯುವತಿಯ ಮೇಲೆ ಈ ರೀತಿಯಾದ ಮಾರಣಾಂತಿಕ ಹಲ್ಲೆಯಂತಹ ಗಂಭೀರ ಪ್ರಕರಣವಾದರೂ ಸಂತ್ರಸ್ತೆಯ ಪರವಾಗಿ ನಿಲ್ಲಬೇಕಾದ ಪೊಲೀಸರು ಆರೋಪಿಗಳ ಪರವಾಗಿ ವಾದ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಂಬರಾಯ್ ಅಷ್ಟಗಿ, ಗಣೇಶ್ ಒಳಕೇರಿ, ರಾಜು ವಡೇಕರ್, ಮಾಳಪ್ಪ ಪೂಜಾರಿ, ಛತ್ರ ರಾಠೋಡ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆತ್ಮೀಯ ನಮ್ಮೆಲ್ಲ ಮಾಧ್ಯಮದ ಬಂಧುಗಳೇ, ನಮಗೆಲ್ಲ ತಿಳಿದಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇವತ್ತಿನ ದಿವಸ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ತಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುತ್ತಾ ಏನು ಕ್ರೈಮ್ಸ್ಗಳು ಆಗ್ತಾವ ಆ ಕ್ರೈಮ್ಸ್ಗಳಿಗೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಜವಾಗ್ಲೂ ಸಂತ್ರಸ್ತರಿಗೆ, ಶೋಷಣೆ ಆದವರಿಗೆ ಇವತ್ತಿನ ದಿವಸ ತ್ವರಿತವಾಗಿ ನ್ಯಾಯ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಉದಾಹರಣೆಗೆ ನಿಮಗೆ ಹೇಳಬೇಕಪ್ಪ ಅಂದ್ರೆ, ಮೊನ್ನೆ ದುತ್ತೂರ್ಗಾಂವದಲ್ಲಿ ಹನುಮಂತ ಅನ್ನುವಂಥ ಹುಡುಗ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕವಾಗಿ ಇವತ್ತಿನ ದಿವಸ ಹಲ್ಲೆ ಆಯಿತು. ಮತ್ತು ಮೊನ್ನೆ ಸೋಮನಾಥ್ ಹಳ್ಳಿಯಲ್ಲಿ ಕೂಡ ಆ ಟಿಪ್ಪರ್ನ ಎದುರಾಯಿಸಿರು. ಈ ರೀತಿಯಾಗಿ ಹಲವಾರು ಪ್ರಕರಣಗಳು ಇವತ್ತು ಆಗ್ತವೆ. ಅದ್ರ ಜೊತೆಯಲ್ಲಿ ಇವತ್ತಿನ ದಿವಸ ಮೊನ್ನೆ 7ನೇ ತಾರೀಕಿನ ದಿವಸ ನಮ್ಮ ಅಲೆಮಾರಿ ಸಮಾಜದ ಒಬ್ಬ ಯುವತಿ ತಮ್ಮ ಏನು ದಿನನಿತ್ಯದ ಕಾಯಕದಂತೆ ಅವಳು ಈ ಒಂದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳು ಯಾರು ಬಿಸಾಕಿರ್ತಾರೆ ಅವು ತೆಗೆದುಕೊಂಡು ಹೋಗೋಂಥ ಸಂದರ್ಭದಲ್ಲಿ ಅವಳಿಗೆ ಕೆಲವು ಕಿಡಿಗೇಡಿಗಳು 5-6 ಜನ ಸೇರಿಕೊಂಡು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಮತ್ತು ಅವಳಿಗೆ ಎಳೆದಾಡಿ ಜೀಪ್ನ ಹಾಕಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಮತ್ತು ಜಾತಿ ನಿಂದನೆ ಮಾಡೋರ ಜೊತೆಗೆ ಇವತ್ತು ಅವರು ಮಾಡಿದಂಥ ಭಯಾನಕವಾದಂಥ ಹಲ್ಲೆಯಿಂದ ಕೈಗಳು ಮುರಿದು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಅವರು ಸಂತ್ರಸ್ತರ ಪರವಾಗಿ ನಿಲ್ಲದೆ ಇವತ್ತಿನ ದಿವಸ ಆರೋಪಿಗಳ ಪರವಾಗಿ ಇವತ್ತಿನ ದಿವಸ ಅವರು ಕೆಲಸ ಮಾಡಿರೋದು ನಾಚಿಕೆಗೇಡು ಸಂಗತಿ. ಆದ್ದರಿಂದ ಇವತ್ತಿನ ದಿವಸ ಏನು ಈ ಒಂದು ನಾಗರಿಕ ಸಮಾಜ ತಲೆ ತೆಗೆಸುವಂಥ ಈ ಪ್ರಕರಣ ಆಗ್ಯದ ನಾವು ಬಲವಾಗಿ ಖಂಡಿಸ್ತೀವಿ. ಮತ್ತು
ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು 6 ಜನ ಆರೋಪಿಗಳ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಆ ಆರೋಪಿಗಳನ್ನು ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಅವರು ಕೂಡಲೇ ಆ ಆರೋಪಿಗಳನ್ನು ಬಂಧಿಸಬೇಕು. ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಯುವ ಸಲುವಾಗಿ ಈ ಪ್ರಕರಣವನ್ನು ಈ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆನ್ನುವಂಥ ಮನವಿಯನ್ನು ನಮ್ಮೆಲ್ಲ ಮುಖಂಡರ ಪರವಾಗಿ ನಾವು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ ಇವತ್ತು ಬೆಳಗ್ಗೆ 7ನೇ ತಾರೀಕಿನ ದಿವಸ ಬೆಳಗ್ಗೆ 5:30 ಗಂಟೆಗೆ ಆ ಒಂದು ನಮ್ಮ ಮಂಗರವಾಡಿಯ ಯುವತಿ ದಿನನಿತ್ಯದ ಕಾಯಕದಂತೆ ನಿಜವಾಗ್ಲೂ ಅವಳು ವಿಧವೆ ಮತ್ತು ತಾಯಿ ತಂದೆ ಯಾರೂ ಇಲ್ಲ, 2 ಮಕ್ಕಳ ತಾಯಿ ಇದ್ದಾಳೆ. ಅವಳು ಬೆಳಗ್ಗೆ 11 ಗಂಟೆ ತನಕ ಕೂಡ ಇಂಥ ಅನಾವಶ್ಯಕ ತ್ಯಾಜ್ಯ ವಸ್ತುಗಳು ಕಲೆಕ್ಟ್ ಮಾಡಿ ಮಾರಾಟ ಮಾಡೋದು, ಅದರ ಜೊತೆಯಾಗಿ 12 ಗಂಟೆಯಿಂದ ಟೇಲರಿಂಗ್ ಕೆಲಸ ಮಾಡಿ ತನ್ನ ಜೀವನವನ್ನು ನಡೆಸುವಂಥ 27 ವರ್ಷದ ಯುವತಿ ಬೆಳಗ್ಗೆ 5:30 ಗಂಟೆಗೆ ಈ ನಮ್ಮ ಮಾಲ್ಗತ್ತಿ ಕ್ರಾಸ್ ಹತ್ತಿರ ಇರುವಂಥ ಸೋನಿಯಾ ಗಾಂಧಿ ಏನು ಬಡಾವಣೆಯ ಫಂಕ್ಷನ್ ಹಾಲ್, ಯಾವ ಫಂಕ್ಷನ್ ಅಂದ್ರೆ ಮಹಾರಾಜ ಫಂಕ್ಷನ್ ಹಾಲ್ ಹತ್ರ ಒಂದು ಆ ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ 5-6 ಜನ ಸೇರ್ಕೊಂಡು ಬಂದು ಅವಳ ಮೇಲೆ ಹಲ್ಲೆ ಮಾಡಿ ಎಳೆದಾಡಿ ಜೀಪ್ನಲ್ಲಿ ಹಾಕ್ಕೊಂಡು ಹೋಗಿ ಮತ್ತು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡುವ ಮುಖಾಂತರ ಭಯಾನಕವಾಗಿ ಹಲ್ಲೆ ಮಾಡಿದ್ದು. ಇವತ್ತಿನ ದಿವಸ ಆ ಹಲ್ಲೆ ಮಾಡಿದ ನಂತರ ಆ ಸುತ್ತಮುತ್ತಲು ಅವರು ಎಲ್ಲ ತೀರಾಡರಲ್ಲಿಂದ ಸುತ್ತಮುತ್ತ ಇದ್ದಂಥ ನಾಗರಿಕರು ಎಲ್ಲರೂ ಬಂದು ಬರೋದ್ರಲ್ಲಿಂದ ಅವರೆಲ್ಲ ಓಡೋಗ್ಯಾರ. ಅದೆಲ್ಲ ಕೂಡ ಕೆಲವು ದೃಶ್ಯಗಳು CC ಕ್ಯಾಮ್ರಲ್ಲಿ ಅವು ರೆಕಾರ್ಡ್ ಆಗಿವೆ, ಕೆಲವು ಇನ್ನೂ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯಾಗ ಫೋನ್ ಮಾಡಿದಾಗ ಅವ್ರ ಮನೆಯವರು ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ನಮ್ಮ ಸುಧೀರ್ ಅವರು ಆ ಸಮಾಜದ ಅಧ್ಯಕ್ಷರು ಮತ್ತು ನಮ್ಮ ಅಲೆಮಾರಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಭಜಂತ್ರಿ ಅವರು ನಮ್ಮ ಮಾಹಿತಿ ಕೊಟ್ಟಾಗ ನಾವೆಲ್ಲ ಕೂಡಲೇ ಆ ಒಂದು ಜಿಮ್ಸ್ ಹಾಸ್ಪಿಟ್ಲಿಗೆ ಹೋದಾಗ ಆ ಜಿಮ್ಸ್ ಆಸ್ಪತ್ರೆಯಲ್ಲಿ ಆ ನಮ್ಮ ತಾಯಿಯ ಒಂದು ಎಲ್ಲ ಏನಾಗ್ಯದ ಘಟನೆ ಬಗ್ಗೆ ವಿವರಣೆ ಕೊಡುವಂದಾಗ ಅದೆಲ್ಲನೂ ಕೂಡ ನಾವು ರೆಕಾರ್ಡಿಂಗ್ ಮಾಡಿ ತಕ್ಷಣವೇ ಅವಳು ಹೇಳಿದಂಥ ಈ ರೀತಿ 6 ಜನ ಬಂದರು, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನನಗೆ ಎಳೆದಾಡಿದ್ರು, ನನಗೆಲ್ಲ ತೊಗೊಂಡು ಹೋಗ್ಬೇಕಲ್ಗತ್ತರು, ಮಾನ್ಯ ಹಾನಿ ಮಾಡ್ಬೇಕಂದ್ರು, ನನಗೆ ಅವಶ್ಯಕತೆಗಳನ್ನು ಬೈದರು, ಇಷ್ಟೆಲ್ಲ ಮಾಡ್ಯಾರ ಅಂತ ಅಂದಾಗ ನಾನು ಇಮಿಡಿಯೇಟ್ ಕಮಿಷನರ್ಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ನಾನು ಮೆಸೇಜ್ ಮಾಡ್ದೆ. ಈ ರೀತಿ 6 ಜನ ಬಂದು ಅವ್ರಿಗೆ ಈ ರೀತಿ ಮಾಡ್ಯಾರ ಅಂತೇಳಿ ಹೇಳಿದಾಗ ಕೂಡಲೇ ನಮ್ಮ ಕಮಿಷನರು ಬಂದರು, ಸಮಾಜ ಕಲ್ಯಾಣ ಇಲಾಖೆಯವರು ಬಂದರು, ಹೇಳಿ ಇಲ್ಲ ಇದು ತನಿಖೆ ಮಾಡೋಣ ಅಂತ ಒಂದು ವಿಶ್ವಾಸ ಕೊಟ್ಟ ನಂತರ ನಾವು ಸುಮ್ಮನೆ ಕೂತೀವಿ. 5 ಗಂಟೆಗೆ ಅವರು ಏನು ಆ ಅಮ್ಮ ಒಂದು ಅರ್ಜಿ ಕೊಡ್ತಾರೆ. 5 ಗಂಟೆಗೆ ಅರ್ಜಿ ಕೊಟ್ಟರೆ ಇವರು ಸುಮಾರು 10-11 ಗಂಟೆ ಆಗ್ಯದ, ಅಲ್ಲಿವರೆಗೂ ಕೂಡ FIR ಮಾಡ್ಕೊಳ್ತಾ ತಯಾರಿಲ್ಲ ಪೊಲೀಸರು. ಕೇಳಿದ್ರೆ ಅದು ವಿಷಯ ಗೊತ್ತಿಲ್ಲ ರೀ ನಿಮ್ಗೆ, ಅದು ಯಾರಾದರೂ ಇವತ್ತು ಇದಕ್ಕೆ ಬಂದು ಕಳ್ತನ ಮಾಡಕ್ಕೆ ಬಂದ್ರೆ ಇದು ಮಾಡಕ್ಕೆ ಬಂದ್ರೆ ಸುಮ್ಮ ಕೊಡ್ತಾರೇನ್ರಿ, ಹೊಡೆಯಲೇನ್ರಿ, ಮಾಡಲೇನ್ರಿ ಅಂತ ನಮ್ಮ ಪರವಾಗಿ ನಮಗೆ ಆವಾಜ್ ಹಾಕೋದು ಅಲ್ಲ. ಏನೇ ಮಾಡಿದ್ರು ಕೂಡ ಕಾನೂನು ಅನ್ನೋದಿರ್ತದೆ. ಅವ್ರು ಯಾಕೆ ಅವ್ರಿಗೆ 112 ಫೋನ್ ಮಾಡಲಿಲ್ಲ, ನೀವು ಯಾಕೆ ಅವ್ರಿಗೆ ಹೇಳಲಿಲ್ಲ? ಅದಕ್ಕೆ ಕೈ ಮುರಿದು 2 ಆಪ್ರೇಷನ್ ಆಗ್ಯಾವ ಹುಡುಗಿ. ಅಂಥ ಪರಿ ಹೊಡೆಯೋದು, ಅಂಥ ಪರಿ ಎಳೆದಾಡಿ ಜೀಪ್ನೇ ಯಾಕೆ ಹಾಕೋದು, ಇವೆಲ್ಲ ಮಾಡೋದು ಸರಿ ಅಲ್ಲ ಅಂದರೂ ಕೂಡ ಅವರು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ರಾಘವೇಂದ್ರ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಅಲ್ಲದೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಎಲ್ಲ ಪೊಲೀಸ್ಗಳನ್ನು ಪ್ರೆಸರ್ ಮಾಡೋದು, ಏನರೇ ಮಾಡಿ ಕಾಂಪ್ರಮೈಸ್ ಏನರೇ ಮಾಡಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಯಾವ ತಾಯಿ ಆಕಿ ವಿಧವೆ ಅಳ, ಪರಿಶಿಷ್ಟ ಜಾತಿಯ ಹೆಣ್ಮಗಳದಾಳ, ಮತ್ತು ಯಾವ ಬಡತನದಿಂದ ಆಕಿ ತಾಯಿ ತಂದೆ ಇಲ್ಲ ಅಂಥ ನಿರ್ಗತಿಕ ಒಬ್ಬ ಹೆಣ್ಣುಮಗಳ ಸಹಾಯಕ್ಕೆ ಬರುವಂಥ ಪೊಲೀಸರು ಇವತ್ತಿನ ದಿವಸ ಆ ಆರೋಪಿಗಳ ಪರವಾಗಿ ಕೆಲಸ ಮಾಡೋದು ನಾಚಿಕೆಗೇಡು ಸಂಗತಿ. ನಾವು ಅವ್ರಿಗೆ ನಮ್ಗೆ ಜಗಳ ಎಲ್ಲ ಮ್ಯಾಲೆ ಕೂತಂತ ಎಲ್ಲ ಮುಖಂಡರು ಜಗಳ ಆಡಿ ಇಲ್ಲ, ನೀವು ಏನೇ ಇದ್ದರೂ ಆ ಹೆಣ್ಮಗಳು ಏನು ಹೇಳ್ತಾರೋ ಅದು ದಾಖಲಾತಿ ಮಾಡಿ ನೀವು ಕೇಸ್ ರಿಜಿಸ್ಟರ್ ಮಾಡಿರಿ ತಿಳಿದಿವಿ. ಅವ್ರು ಇಲ್ಲ ನೀವೇ ಆ ಹೆಣ್ಮಗಳು ಹೇಳಿ ಕಲಿಸಿರಿ ಅಂತ ಇದು ಸಾಧ್ಯನದ? ನಾವೆಲ್ಲ ಕೂತವರೆಲ್ಲ ಸಮಾಜ ಸೇವಕರಿದ್ದೀವಿ. ಪ್ರತಿಯೊಂದು ಈ ಜಿಲ್ಲೆಯಲ್ಲಿ ನಡೆಯುತ್ತಾ ಪ್ರತಿಯೊಂದು ಜ್ವಲಂತ ಸಮಸ್ಯೆಗಳು ಎತ್ತಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಏನು ದಿಕ್ಕು ತಪ್ಪಿಸುವಂಥ ಕೆಲಸ ನಾವು ಮಾಡ್ತೀವ? ಎಲ್ಲ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ಕಮಿಷನರ್ ಬಗ್ಗೆ ಭಾಳ ಗೌರವ ಇತ್ತು ನಮ್ಗೆ.
ಕಮಿಷನರು ಕೂಡ ಅಲ್ಲಿ ಏನಾಗ್ಯದ ನಿಮ್ಗೆ ಗೊತ್ತದೆ ಏನ್ರಿ? ಅಲ್ರಿ ಏನಾಗಿದೆ ಏನು ಗೊತ್ತದ, ನನಗೇನು ಗೊತ್ತಾ? ಹೆಣ್ಮಗಳಿಗೆ ಕೇಳ್ರಿ ಗೊತ್ತಾಗ್ತದೆ. ಆ ಹೆಣ್ಮಗಳಿಗೆ ಕೇಳಿ ದಾಖಲಾತಿ ಮಾಡ್ಕೊರಿ. ರಾತ್ರಿ 3:30ಗೆ ಬಂದು ಕೇಳಿ ಅದು FIR ಮಾಡ್ಯಾರ. ಬೆಳಗ್ಗೆ 5 ಗಂಟೆಗೆ ಅರ್ಜಿ ಕೊಟ್ಟಾಳ. ಈ FIRದಾಗ ನಿಮ್ಮಲ್ಲಿ ಕಾಪಿನ FIR ಕಾಪಿ ಕೊಟ್ಟಿವಿ. 10 ಗಂಟೆಗೆ FIR ಕಾಪಿ ಇದು ಅರ್ಜಿ ಕೊಟ್ಟರಂತ ಅದರ ತೋರಿಸ್ತಾರೆ. ಬೆಳಗ್ಗೆ ಮಾಡ್ಯಾರದು ಮಾಡಿ ಬೆಳಗ್ಗೆ ಕೊಟ್ಟರು ಮರುದಿವ್ಸ. ಅಂದ್ರೆ ಎಷ್ಟು ನೆಗ್ಲಿಜೆನ್ಸಿ. ಅದಕ್ಕೆ ಇದು ನಾವು ಬಲವಾಗಿ ಖಂಡಿಸ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಈಗ ನೋಡ್ರಿ ಆ ದವಾಖಾನೆಯಾಗ ಆಕೆ ಬೆನ್ನು ನೋವದ, ಈಗ ಹಾಸ್ಪಿಟ್ಲದವ್ರು ಜಲ್ದಿ ಡಿಸ್ಚಾರ್ಜ್ ಮಾಡ್ಕೊಂಡು ಅಂದ್ರೆ ಪ್ರೆಸರ್. ಇದ್ರ ಹಿಂದೆ ಯಾರನ್ನು ತಿಳಿಬೇಕು. ಅದಕ್ಕೆ ನಮ್ಮ ಬೇಡಿಕೆ ಇಷ್ಟೇ, ಏನು ಆರೋಪಿಗಳು ಕೂಡಲೇ ಬಂಧಿಸಬೇಕು, ಇದನ್ನು ಏನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಮತ್ತು ಆ ತಾಯಿಗೆ ಇವತ್ತಿನ ದಿವಸ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ರಕ್ಷಣೆಯನ್ನು ಸಿಗಬೇಕು. ಮುಂದೆ ಆಕಿ ಇಂಥ ಪ್ಲಾಸ್ಟಿಕ್ ಅದು ಹೋಗಬಾರ್ದಪ್ಪ ಅಂದ್ರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೌಕರಿ ಕೊಡಿಸ್ಬೇಕು. ಅದ್ರ ಜೊತೆಯಾಗಿ ಇವತ್ತಿನ ದಿವಸ ನಾವು ಹೇಳಬೇಕೇನಪ್ಪ ಅಂದ್ರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ನಿಲ್ಲಬೇಕಾಗ್ಯದ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಡ್ಕೊತ ಬಂದವ. ಕಲಬುರಗಿ ಜಿಲ್ಲೆ ಪೂರಾ ಸಂಪೂರ್ಣವಾಗಿ ಹಾಳಾಗ್ಯದ. ಆದ್ದರಿಂದ ಇವೆಲ್ಲ ನೀವು ನೋಡ್ರಿ, ಯಾರೇ ಆದ್ರೆ ಬರೀ 24 ಗಂಟೆದಾಗ ಹಿಡಿತಾರೆ. ಇವ್ರು ಏನೂ ಇಲ್ಲೇ ಇನ್ನೂ ತಕ್ಕನೂ ಅದು ಇನ್ನೂ ಅವರು ಆರೋಪಿಗಳಿಗೆ ಮುಟ್ಲಿಕ್ಕೆ ತಯಾರಿಲ್ಲ, ಇನ್ನೂ ಹೆಸರು ಎಂಟ್ರಿ ಮಾಡಿಲ್ಲ ಅವರು. ಅದಕ್ಕೆ ತಮ್ಮ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ಕೂಡಲೇ ಆರೋಪಿಗಳು ಬಂಧಿಸ್ಬೇಕು. ಒಂದು ವೇಳೆ ಆರೋಪಿಗಳು ಬಂಧಿಸಲಿಲ್ಲಪ್ಪ ಅಂದ್ರೆ ನಾವು ಕಮಿಷನರ್ ಆಫೀಸ್ ಮುಂದೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಆರೋಪಿಗಳಿಗೆ ಒತ್ತಾಯ ಬಂಧಿಸ್ಲಿಕ್ಕೆ ಮತ್ತು ಅವ್ರ ಪರಿಹಾರಕ್ಕೆ ಇನ್ನಿತರ ಬೇಡಿಕೆಗಳಿಗೆ ನಾವು ಒತ್ತಾಯ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನುವ ಮಾತನ್ನು ಇವತ್ತಿನ ದಿವಸ ತಮ್ಮ ಮುಖಾಂತರ ನಾವು ಹೇಳಕ್ಕೆ ಬಂದೀವಿ. ದಯವಿಟ್ಟು ತಮ್ಮ ಸಹಕಾರ ಇರಬೇಕನ್ನುವಂಥ ವಿನಂತಿಯನ್ನು ಮಾಡಿ